ಮುಂದೆ ಏನೆಲ್ಲ ಮಾಡೋ ಪ್ಲಾನ್ಗಳಿದೆ ನಿಮ್ಮದು? ಇದೆ ಸರ್, ತುಂಬ ಕನಸಿದೆ. ಹೋಗ್ತಾ ಹೋಗ್ತಾ ಒಂದೊಂದಾಗಿ ಸಮಾಜದ ಮುಂದೆ ಇಡ್ತಾ ಹೋಗ್ತೀವಿ. ತುಂಬ ಅದ್ಭುತವಾಗಿರುತ್ತೆ. ಇದು ಒಂದು ಪುಣ್ಯಕ್ಷೇತ್ರ ಆಗಿ ಬೆಳೆಯುತ್ತೆ, ಧರ್ಮಕ್ಷೇತ್ರವಾಗಿ ಬೆಳೆಯುತ್ತೆ. ಧರ್ಮಕ್ಷೇತ್ರ ಅಂತಲೇ ಹೆಸರಿಡ್ತೀನಿ, ಧರ್ಮಕ್ಷೇತ್ರನೇ ಆಗುತ್ತೆ. ಲಕ್ಷಾಂತರ ಜನ ಪ್ರಸಾದ ಸ್ವೀಕಾರ ಮಾಡ್ತಾರೆ. ಇನ್ನು 9 ವರ್ಷಗಳ ಒಳಗೆ ತೇರು ಕೂಡ ಎಳಿತೀನಿ ಸರ್ ಸ್ವಾಮಿದು. ಓಕೆ, ಅಲ್ಲೇನು ಬೇರೆ ಕಡೆ ಎಲ್ಲೋ ಜಾಗ ತೊಗೊಂಡಿದ್ದೀರಾ, ಏನೋ ಮಾಡ್ತಾಯಿದ್ದೀರಾ ಅಂತ ಕೇಳ್ತಾರೆ? ಅದೇ ಸರ್, ಇವಾಗ 2 ಎಕರೆ ಜಮೀನು ನಾವು ತೊಗೊಂಡಿದ್ದೀವಿ ಆಶ್ರಮಕ್ಕೆ ಅಂತ. ಓಕೆ, ಇಲ್ಲಿ ಜಾಗ ಸಾಲ್ತಿಲ್ಲ ಅನ್ನೋ ಕಾರಣಕ್ಕೆ ಜನ ಕೊಟ್ಟಂಥ ಹಣನ ಉಳಿಸಿ ಅದನ್ನು ಕೂಡ 2 ಎಕರೆ ತೊಗೊಂಡು ಸದ್ಯಕ್ಕೆ ಟೋಟಲ್ 4 ಎಕರೆ ಇದೆ. ಅದು 1-2 ಎಕರೆ ಇನ್ನೂ ಸ್ವಲ್ಪ ಕ್ಲಿಯರ್ ಆಗಿಲ್ಲ, ಒಂದು ಸ್ವಲ್ಪ ಗೊಂದಲದಲ್ಲಿದೆ. 2 ಎಕರೆ ಕ್ಲಿಯರ್ ಆಗಿದೆ. 2 ಎಕರೆನ ನಾವು ಟೋಟಲಾಗಿ ಜನಸ್ನೇಹಿ ಚಾರಿಟೇಬಲ್ ಟ್ರಸ್ಟ್ ಹೆಸರಿಗೆ ಬರೆದಿದ್ದೀವಿ. ಅದು ಕೂಡ ಕೆಲಸ ನಡೀತಾ ಇದೆ. ಅಂದರೆ ಅಲ್ಲಿ ಏನೆಲ್ಲ ಮಾಡ್ತೀರಾ? ಅಲ್ಲಿ ನೀವು ಸ್ಕೂಲ್ ಇರುತ್ತೆ, ಆಶ್ರಮ ಇರುತ್ತೆ, ಗೋಶಾಲೆ ಇರುತ್ತೆ. ಆಮೇಲೆ ಯಾರಾದರೂ ಬಡವರು ಬಗ್ಗರು ಬಂದರೆ ಉಚಿತವಾಗಿ ಮದುವೆ ಮಾಡ್ಕೊಂಡು ಹೋಗಿ ಚೌಟ್ರಿ ಇರುತ್ತೆ, ಫ್ರೀಯಾಗಿ, ₹1 ಫೀಸ್ ಕೊಟ್ಟಂಗಿಲ್ಲ. ಅವ್ರಿಗೆ ಶಕ್ತಿ ಅನುಸಾರವಾಗಿ ಬೇಕಾದ್ರೆ ಅಲ್ಲಿರೋ ದೇವ್ರ ಮಕ್ಳಿಗೆ ಊಟ ಹಾಕಿಸ್ಬೋದು. ಬಂದು ಚೌಟ್ರಿ ಇರುತ್ತೆ, ಮದುವೆ ಮಾಡ್ಕೊಂಡು ಹೋಗ್ಬೋದು. ಬಡ ಮಕ್ಕಳಿಗೆ, ಯಾರೋ ಕಷ್ಟದಲ್ಲಿ ಇರ್ತಾರೆ, ತುಂಬ ಜನ ಕಷ್ಟದಲ್ಲಿದ್ದಾರೆ ಈ ಪ್ರಪಂಚದಲ್ಲಿ. ನಮಗೆ ಕಣ್ಗೆ ಕಾಣದೇ ಇರ್ಬೋದು. ಒಂದು ಮದುವೆ ಮಾಡೋಕ್ಕೆ ಎಷ್ಟು ಕಷ್ಟ ಇದೆ ಅಂತ ಅನುಭವಿಸಿರೋರ್ಗೆ ಅಷ್ಟೇ ಗೊತ್ತು. ಎಷ್ಟೋ ಬಡ ಹೆಣ್ಮಕ್ಳಿಗೆ ಮದುವೆನೇ ಮಾಡೋಕ್ಕಾಗಲ್ಲ, ದೇವಸ್ಥಾನಗಳಲ್ಲಿ ಒದ್ದಾಡ್ತಿರ್ತಾರೆ. ಎಲ್ಲೋ ಒಂದು ಕಡೆ ಅವ್ರಿಗೊಂದು ಆಸೆ ಇರುತ್ತೆ, ನಾನು ಒಂದು ಸಣ್ಣದಾಗ ಒಂದು ಚೌಟ್ರಿಲಿ ಮದುವೆ ಮಾಡ್ಕೋಬೇಕು ಅಂತ. ಆ ಒಂದು ಕನಸನ್ನ ಈಡೇರಿಸ್ಬೇಕು. ನಮ್ಮ ಕೈಲಿ ಏನೋ ಮಕ್ಕಳು ಮುಂದೆ ಖಂಡಿತ ಸರ್, ಮುಂದೊಂದು ದಿನ ಏನಾರು ಅಂಥ ಅವಕಾಶ ಸಿಕ್ಕರೆ ಬಡ ಹೆಣ್ಮಕ್ಳಿಗೆ ನಮ್ಮ ಕಡೆಯಿಂದ ಒಂದು ಅವ್ರಿಗೆ ಮದುವೆಗೆ ಬೇಕಾಗೋ ತಾಳಿ ಆಗಿರ್ಬೋದು, ಅವ್ರಿಗೆ ಬೇಕಾಗೋ ವಸ್ತ್ರಗಳಾಗಿರ್ಬೋದು ನಮ್ಮ ಕಡೆಯಿಂದ ಉಚಿತವಾಗಿ ಸಿಗುತ್ತೆ. ಅದು ಹೇಳ್ಕೋಬಾರ್ದು. ಸಮಯ ಸಂದರ್ಭ ದೇವ್ರು ನಮಗೆ ಶಕ್ತಿ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಈ ಕೆಲಸನೂ ಮಾಡ್ತೀವಿ. ಓಕೆ, ಏನೋ ಯಾವ ಮಟ್ಟದಲ್ಲಿ ನಡೀತಾ ಇದೆ ಕೆಲಸ? ಅಲ್ಲಿ ತುಂಬ ಲೋ ಲೆವೆಲಲ್ಲಿದೆ ಸರ್. ನಾವು ಕನಸು ಕಟ್ಟಿದ್ದೀವಿ, ನಾವು ಇವಾಗೆಲ್ಲ ನಿಮ್ಮ ಕನಸು ಹೇಳ್ಬಿಟ್ವಿ. ಬಟ್ ಇದು ನಡೆಸೋದಕ್ಕೆ ತುಂಬ ಕಷ್ಟ ಇದೆ. ಒಂದು ಫೌಂಡೇಶನ್ ಹಾಕೋಕ್ಕೆ ತುಂಬ ಎಷ್ಟು ಕಷ್ಟ ಇದೆ ಅಂತ ನೀವೊಂದು 30-40 ಮನೆ ಕಟ್ಟಿದರೆ ನಿಮ್ಗೆ ಅದರ ಅನುಭವ ಇರುತ್ತೆ. ನಾನಿವತ್ತು 170 ಅಡಿ ಉದ್ದ 60 ಅಡಿ ಅಗಲ ಒಂದು ಆಶ್ರಮ ಇವಾಗ ನಾವು ಕಟ್ಟಕ್ಕೆ ಶುರು ಮಾಡಿರೋದು. ಬರೋಬ್ಬರಿ 40-50 ಟನ್ ಕಬ್ಬಣನೇ ಬೇಕು ಸರ್. ಆಯಿತಾ, 40-50 ಲಕ್ಷ ರೂಪಾಯಿ ಕಬ್ಬಣ ಬೇಕು. ಯಾರನ್ನ ಕೇಳ್ಬೇಕು ಸರ್? ಅಂದರೆ ಇದಕ್ಕೆಲ್ಲ ಹೇಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಪ್ಲ್ಯಾನ್ ಏನಿಲ್ಲ ಸರ್, ದೇವ್ರ ಮೇಲೆ ಭಾರ ಅಷ್ಟೇ. ನಾನು ಒಳ್ಳೇದು ಮಾಡ್ತಿದ್ರೆ ಒಳ್ಳೇದೇ ಆಗಬೇಕು. ನನಗೆ ಕೆಟ್ಟದಾಗ್ತಾಯಿದೆ ಅಂದರೆ ನಾನು ಸರಿ ಇಲ್ಲ ಅಂತಲೇ ಅರ್ಥ. ನನ್ನನ್ನು ನಾನೇ ಪ್ರಶ್ನೆ ಮಾಡ್ಕೋತೀನಿ. ನಾನು ಒಳ್ಳೆ ಕೆಲಸ ಮಾಡ್ತಿದ್ದೀನಿ, ನಂಗೆ ಒಳ್ಳೇದೇ ಆಗಬೇಕು. ನಾನು ಮಾಡಿದ ಸಕ್ಸಸ್ ಆಗಲಿಲ್ಲ ಅಂದರೆ ನಾನು ಸರಿ ಇಲ್ಲ, ನಾನು ಕೆಟ್ಟವನೇ ಅಂತಲೇ ಅರ್ಥ. ಅಲ್ಲಿಗೆ ನನ್ನನ್ನು ನಾನೇ ಡಿಸೈಡ್ ಮಾಡ್ಕೊತೀನಿ. ನನಗೆ ಯಾರೋ ಸರ್ಟಿಫಿಕೇಟ್ ಕೊಡೋ ಅವಶ್ಯಕತೆ ಇಲ್ಲ. ನಾನು ದೇವ್ರನ್ನ ಆಳವಾಗಿ ನಂಬ್ತೀನಿ. ದೇವ್ರ ಪಾದಕ್ಕೆ ಹೋಗಿ ಇಟ್ಬಿಡ್ತೀನಿ, ಸ್ವಾಮಿ ಈ ಕೆಲಸ ಮಾಡ್ತಾಯಿದ್ದೀನಿ, ಈ ಕೆಲಸಕ್ಕೆ ಶಕ್ತಿನೂ ನೀವೇ, ಸ್ಫೂರ್ತಿನೂ ನೀವೇ. ಅವಾಗ ಅಂತಾನೆ ಭಗವಂತ, ನೋಡೋ ಮಗನೇ ನಾನು ಬರೋಕ್ಕಾಗಲ್ಲ, ನನ್ನ ರೂಪದಲ್ಲಿ ಒಂದಷ್ಟು ಜನ ಕಳಿಸ್ಕೊಡ್ತೀನಿ. ಯಾಕೆಂದರೆ ನಾನು ಬರೋಕ್ಕಾಗಲ್ಲ ಅಂದರೆ ಅದರ ಅರ್ಥ ಅಷ್ಟು ಫ್ರೀಯಾಗಿಲ್ಲ ಅಂತ. ಅಂದರೆ ಏನೇನು ಬೇಕಾಗ್ಬೋದು ಅಲ್ಲಿ ಸರ್? ಇಟ್ಟಿಗೆ ಬೇಕು, ಮಳ್ಳು ಬೇಕು, ಜಲ್ಲಿ ಬೇಕು. ಒಂದು ಇಟ್ಟಿಗೆ 34 ರೂಪಾಯಿ ಇದೆ ಸರ್. ಒಂದು ಇಟ್ಟಿಗೆ ಕೊಟ್ಟರು. ನಾನು ಕೇಳ್ತಾ ಇರೋದು, ನಿಮಗೆ ಇಟ್ಟಿಗೆ ಅಥವಾ ಮರಳು ಇಲ್ಲ ಏನಾದ್ರು ತಂದು ಕೊಡ್ಬೋದಾ, ಏನು ಅಥವಾ ದುಡ್ಡು ತಂದು ಕೊಡ್ಬೋದು? ದುಡ್ಡು ಕೊಡ್ಬೋದು. ಈಗ ಎಷ್ಟೋ ಜನಕ್ಕೆ ಏನಾದರೂ ಸಹಾಯ ಮಾಡಬೇಕು. 1 ಟನ್ನು ಎಮ್ಸಂಡ್ ಕೊಡಿಸ್ತೀನಿ ಅಂತಾರೆ, 1 ಟನ್ 700 ರೂಪಾಯಿ ಇದೆ ಇವಾಗ. ಅಥವಾ ಒಂದು ಲೋಡ್ ಕೊಡಿಸ್ತೀನಿ ಅಂತಾರೆ. ಒಂದು ಲೋಡು ಇವಾಗ ಹೆಚ್ಚು ಕಮ್ಮಿ 25,000-30,000ವರೆಗೂ ಇದೆ. ಅಥವಾ ಒಂದು ಕಲ್ಲು ಕೊಡಿಸ್ಬೇಕು, ಒಂದು ಇಟ್ಟಿಗೆ ಕೊಡಿಸ್ಬೇಕು, 32 ರೂಪಾಯಿ ಇದೆ. ಒಂದು ಇಟ್ಟಿಗೆ ಕೊಡಿಸಿ, ಎಲ್ಲರೂ ಒಂದೊಂದು ಇಟ್ಟಿಗೆ ತಂದು ಕೊಡಿ, ಎಲ್ಲರೂ 1 kg ಕಬ್ಬಣ ಕೊಡಿ. ಸೂರ್ಯ ಚಂದ್ರ ಇರೋರ್ಗೂ ಶಾಶ್ವತವಾಗಿರುತ್ತೆ. ತಂದೆನ ಕಳ್ಕೊಂಡಿರ್ತೀರಾ, ತಾಯಿನ ಕಳ್ಕೊಂಡಿರ್ತೀರಾ, ಅಥವಾ ಲವರ್ ಕೈ ಕೊಟ್ಟೋಗಿರ್ತಾರೆ, ಅಥವಾ ಲವರ್ ಏನೋ ಒಂದು ಕಾರಣಾಂತರಗಳಿಂದ ಬಿಟ್ಟೋಗಿರ್ತಾರೆ, ಅಥವಾ ಏನೋ ಒಂದು ಕಾರಣದಿಂದ ಡೆತ್ ಕೂಡ ಆಗಿರ್ತಾರೆ. ಅವ್ರ ಹೆಸರಲ್ಲಿ ಕೊರಗ್ತಾ ಇರ್ತೀರಾ, ಎಣ್ಣೆ ಹೊಡೆದು ಖಾಲಿ ಮಾಡ್ತಿರ್ತೀರಾ, ಏನೋ ಒಂದು ಮಾಡ್ತಿರ್ತೀರಾ. ಸೊ ಆ ದುಡ್ಡಲ್ಲಿ ನಿಮ್ಮ ಲವರ್ ಹೆಸರಲ್ಲೋ ಅಥವಾ ನಿಮ್ಮ ತಂದೆ ತಾಯಿ ಹೆಸರಲ್ಲೋ ಶಾಶ್ವತವಾಗಿರುತ್ತಲ್ಲ, ಒಂದು ಪಿಲ್ಲರ್ ಹಾಕ್ಸಿ ನಿಮ್ಮ ತಂದೆದು ಅಂತ. ಏನಣ್ಣ, ಇವಾಗ 40-50 ಪಿಲ್ಲರ್ ಬರುತ್ತೆ. ಅಪ್ಪ ಇದು ನಮ್ಮ ಅಮ್ಮಂದು, ಇದು ನಮ್ಮ ಅಪ್ಪನ ಪಿಲ್ಲರು, ಇದು ನನ್ನ ಇಷ್ಟಪಟ್ಟಿದ್ದು ಹುಡುಗಿ ಪಿಲ್ಲರು, ಅದ್ರ ಮೇಲೆ ಆಶ್ರಮ ನಿಂತಿದೆ. ಈಗ ತಾಜ್ ಮಹಲ್ ಶಹಜಾನ್ ಕಟ್ಟೋರಂತೆ. ಎಲ್ಲರೂ ಸೇರಿ ಬನ್ನಿ ಒಂದು ಅನಾಥಾಶ್ರಮ ಕಟ್ಟೋಣ ಕರ್ನಾಟಕದಲ್ಲಿ. ಶಹಜಾನ್ ಅವರು, ನನಗಷ್ಟು ಅದ್ರ ಹಿಸ್ಟ್ರಿ ಗೊತ್ತಿಲ್ಲ ಪಾಪ, ಸುಳ್ಳು ಹೇಳ್ಬಾರ್ದು, ಯಾಕೆ ಇಲ್ದಿದ್ದೆಲ್ಲ ತಿಳ್ಕೊಂಡು ಹೇಳಕ್ಕೆ ಇಷ್ಟಪಟ್ಟು. ಶಹಜಾನ್ ಅವರು ಅವ್ರ ಲವರ್ಗೋಸ್ಕರ ತಾಜ್ ಮಹಲ್ ಕಟ್ಟೋದು ಅಂತ ಹೇಳ್ತಾರೆ. ಶಹಜಾನ್ ಅವರು ತಮ್ಮ ಲವರ್ಗೋಸ್ಕರ ತಾಜ್ ಮಹಲ್ ಕಟ್ಟೋದ್ರಂತೆ. ಸೊ ನನಗೆ ತಾಜ್ ಮಹಲ್ ಕಟ್ಟೋಕ್ಕಂತೂ ನಮ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಐಡಿಯಾ ಇಲ್ಲ. ಸೊ ನಾನೊಂದು ಅನಾಥಾಶ್ರಮ ಕಟ್ತಾ ಇದ್ದೀನಿ, ಬನ್ನಿ ಎಲ್ಲರೂ ಒಂದೊಂದು ಪಿಲ್ಲರ್ ಆಗಿ. ನೀವು ಯೋಗೇಶ್ವರ, ಇದು ನಮ್ಮ ತಂದೆದೊಂದು ಪಿಲ್ಲರ್ ಇಕ್ರಿ, ಇಲ್ಲಿ ನಮ್ಮ ತಾಯಿದೊಂದು ಪಿಲ್ಲರ್ ಇಕ್ರಿ, ನನ್ನ ಲವರ್ದೊಂದು ಪಿಲ್ಲರ್ ಇಕ್ರಿ, ನಮ್ಮ ಅಜ್ಜಿದೊಂದು ಪಿಲ್ಲರ್ ಇಕ್ರಿ. ಇಲ್ಲ ರೀ, ನಾನು ಯಾವುದೋ ಒಂದು ದೇವ್ರನ್ನ ನಂಬಿದ್ದೀನಿ, ರಾಘವೇಂದ್ರ ಸ್ವಾಮಿನೋ ಅಥವಾ ನಿಮಗೆ ಶನೇಶ್ವರ ಸ್ವಾಮಿನೋ ಅಥವಾ ಸಾಯಿಬಾಬಾನೋ ಅಥವಾ ಚಾಮುಂಡೇಶ್ವರಿನೋ ಯಾವುದೋ ಒಂದು ದೇವ್ರನ್ನ ನಂಬಿದಿರಿ, ನಮ್ಮ ಅಮ್ಮನ ಹೆಸರಲ್ಲಿ ಒಂದೊಂದು ಪಿಲ್ಲರ್ ಕಟ್ಟಿಸ್ರಿ, ಇದನ್ನು ಆಗುತ್ತಲ್ಲ. ಅಲ್ಲ, ನೀವು ಇಷ್ಟೆಲ್ಲ ಹೇಳ್ತಿದ್ರೆ
ನಾವ್ಯಾಕೆ ಕೊಡಬೇಕು ಪಿಲ್ಲರ್ ಕಟ್ಟಕ್ಕೆ ಸರ್ ನಾವೇನಕ್ಕೆ ಕೊಡಬೇಕು ಅಂತ. ಸರ್ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಅಂತ ನಿಮ್ಗೆ ಅನ್ಸಿದ್ರೆ ಕೊಡಿ, ಇಲ್ಲಾಂದರೆ ಬೇಡ. ನಿಮ್ಗೆ ಮನ್ಸಿದ್ರೆ ಮಾತ್ರ ಕೊಡಿ ಅಂತ ಕೇಳ್ತಾ ಇರೋದು. ನೀವು ಕೊಡಬಾರ್ದು ಅಂತಿದ್ರೆ ಬೇಡ. ಈಗ ನಮಗೇನು, ನಾವು ಅದನ್ನು ಯಾವುದು ಒತ್ಕೊಂಡು ಹೋಗಲ್ವಲ್ಲ ಸಮಾಜಕ್ಕೆ. ಈಗ ನೋಡಿ ಸರ್, ನಮಗೆ ಸಹಾಯ ಮಾಡ್ಬೇಕಂತ ಆಸೆ ಇದೆ, ಸಹಾಯ ಮಾಡೋಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. ದೇವ್ರು ನಮ್ಗೆ ಆ ಶಕ್ತಿ ಕೊಟ್ಟಿಲ್ಲ. ಯಾರೋ ಒಬ್ಬರು ಸಹಾಯ ಮಾಡ್ತಿದ್ದಾರೆ, ಅವ್ರಿಗೆ ನಾವು ₹1 ಸಹಾಯ ಮಾಡಿದ್ರೆ ಆ ಒಂದು ಕೆಲಸ ಅದ್ಭುತವಾಗಿ ನಡೀತದಲ್ಲ. ದೇವ್ರು ಏನು ಹೇಳ್ತಾನೆ, ಅನ್ನ ಹಾಕೋಕ್ಕೆ ಯೋಗ್ಯತೆ ಇಲ್ಲ ಅಂದರೆ ಅನ್ನ ಹಾಕುವವರ ಮನೆ ತೋರಿಸು ಅಂತ ಹೇಳ್ತಾನೆ. ಓಹ್, ನನಗೆ ಊಟ ಹಾಕೋಕ್ಕೆ ಯೋಗ್ಯತೆ ಇಲ್ಲ ಸರ್, ದೇವ್ರು ನನಗೆ ಕೊಟ್ಟಿಲ್ಲ. ನೋಡಪ್ಪ ನಮ್ಮ ಮನೇಲಿ ಊಟ ಇಲ್ಲ, ನೋಡು ಅಲ್ಲೊಂದು ಮನೆ ಕಾಣ್ತೈತೆ, ಅವ್ರ ಮನೇಲಿ ಊಟ ಹಾಕ್ತಾರೆ, ಅಲ್ಲಿ ಹೋಗೋನೋ ತಪ್ಪಿದೆಯಾ? ನಿಮ್ಮನ್ನು ಅದನ್ನೇ ಹೇಳ್ತಾರೆ, ನೀವು ಆ ಕೆಲಸ ಮಾಡಿ ಅಂತ. ನಿಮಗೆ ಆ ಕೊಡೋಕ್ಕೆ ಆಗಲ್ವಾ? ಆ ಶಕ್ತಿ ನಿಮಗೆ ದೇವ್ರು ಕೊಟ್ಟಿಲ್ವಾ? ಪಕ್ಕದವ್ನಿಗೆ ಹೇಳಿ, ಅಣ್ಣ ನನ್ನ ಕೈಲಿ ಆಗಲ್ಲ, ಇಲ್ಲೊಬ್ರು ಏನೋ ಮಾಡ್ತಾವ್ರೆ, ನಿಮ್ಗೆ ಸರಿ ಅನ್ಸಿದ್ರೆ ಅಲ್ಗೊಂದು ಏನೋ ಕೊಡಿ, ಆಗುತ್ತಲ್ಲ. ಈ ಕೆಲಸನೂ ಆಗಲ್ವಾ ಸರ್? ಅದನ್ನೇ ನಾವು ಕೇಳ್ತಾ ಇರೋದು. ಕೊಡಲೇಬೇಕು ಅನ್ನೋಕ್ಕೂ ನಾವು ಯಾರೂ ಅಲ್ಲ, ಕೊಡಬೇಡಿ ಅನ್ನೋಕ್ಕೂ ನಾವು ಯಾರೂ ಅಲ್ಲ. ಕೊಟ್ಟರೆ ಒಂದು ಧರ್ಮದ ಕಾರ್ಯ ನಡೀತದೆ, ಕೊಡದೇ ಇದ್ರೂ ನಡೀತದೆ ಸರ್, ನಡೆದೇ ನಡೀತದೆ. ಇದು ಕಲಿಯುಗದ ಸಿದ್ಧಾಂತ. ನೀವು ಕೊಡ್ಬೇಕಂತ ಮನ್ಸು ಮಾಡಿದ್ರೂ ನಡೀತದೆ, ಕೊಡಬಾರ್ದಂತ ಡಿಸೈಡ್ ಮಾಡಿದ್ರೂ ನಡೀತದೆ. ಆ ಭಗವಂತನ ನಿರ್ಣಯ ಏನಿರುತ್ತೋ ಅದು ಹಾಗೆ ಆಗುತ್ತೆ. ಅವ್ನು ಮಾಡಿಸ್ಬೇಕಂತ ಡಿಸೈಡ್ ಮಾಡಿದ್ರೆ ಅವನು ಕ್ಷಣಿಕ. ನಾಳೆ ಬೆಳಿಗ್ಗೆನೂ ಏನು ಬೇಕಾದ್ರೂ ಆಗ್ಬೋದು, ಚಮತ್ಕಾರ. ನಾಳೆ ಬೆಳಿಗ್ಗೆನೂ ಏನು ಬೇಕಾದ್ರೂ ಆಗ್ಬೋದು, ನಾಳೆ ಯಾರೋ ಒಬ್ರು ಬರ್ಬೋದು. ಯೋಗೇಶ್ ಮಾಡಿರಿ, ನಾನೊಂದು 1000 ಇಟ್ಟಿಗೆ ಕೊಡಿಸ್ತೀನಿ, 5000 ಇಟ್ಟಿಗೆ ಕೊಡಿಸ್ತೀನಿ, ತೊಗೊಳ್ರಿ ಒಂದು 10 ಟನ್ ಕಬ್ಬಣ ನಾನು ಕೊಡಿಸ್ತೀನಿ ಅಂತ ಯಾರೋ ಹೇಳ್ಬೋದು, ಗೊತ್ತಿಲ್ಲ. ನಂಬಿಕೆ ಇಡ್ಬೇಕು ಸರ್ ದೇವ್ರ ಮೇಲೆ. ದೇವ್ರ ಮೇಲೆ ವಿಶ್ವಾಸ ಇಡದೆ ನಾನು ದೇವ್ರ ಎಲ್ಲಿ ಕಾಣಿಸ್ಬಿಡ್ತಾನ, ದೇವ್ರು ನೋಡಿದ್ದೀರಾ ನೀವು ಅಂತ ಕೇಳಿದ್ರೆ ಅದಕ್ಕೆ ನಮ್ಮ ಹತ್ರ ಉತ್ತರ ಇಲ್ಲ. ನಾನು ಕೇಳೋದೇನು, ನಾವು ಮಾಡೋ ಕೆಲಸದಲ್ಲೇ ದೇವ್ರಿದ್ದಾನೆ, ಒಳ್ಳೆ ಮನಸ್ಸಿಂದ ನೋಡ್ಬೇಕಷ್ಟೇ ನಾವು. ಈಗ ಯೋಗೀಶ್ನ ಮುಂದೆ ಎಲ್ಲಿ ನೋಡ್ಬೋದು, ಹೇಗೆ ನೋಡ್ಬೋದು ಸರ್? ಒಳ್ಳೆ ಹೃದಯವಂತನಾಗಿ ಒಳ್ಳೆ ವ್ಯಕ್ತಿಯಾಗಿ ನೋಡ್ಬೋದು ನೀವು ಅಷ್ಟೇ. ಹೃದಯವಂತ ವ್ಯಕ್ತಿ, ಒಬ್ಬ ಒಂದು ಮಾನವೀಯತೆ ಇರೋಂಥ ವ್ಯಕ್ತಿಯಾಗಿ ನೋಡ್ಬೋದು ನೀವು. ಇನ್ನೊಂದು ಕೆಲವರು ಹೇಳ್ತಾರೆ ಪ್ರಚಾರಕ್ಕೋಸ್ಕರ ಮಾಡ್ತೀರಾ. ಸರ್, ಪ್ರಚಾರ ಬೇಕೇ ಬೇಕು. ಒಂದು ಲೈಫ್ ಬಾಯ್ ಸೋಪ್ ತೊಗೋಬೇಕು ಅಂದ್ರೂ ಪ್ರಚಾರ ಇದ್ರೇ ಲೈಫ್ ಬಾಯ್ ಸೋಪ್ ತೊಗೊಂಡು ಎಲ್ಲರೂ ಹಚ್ಕೊಳ್ಳೋದು. ಇಲ್ಲಾಂದ್ರೆ ಲೈಫ್ ಬಾಯ್ ಸೋಪ್ನ ಯಾರು ಮೂಸ್ ನೋಡ್ತಿರ್ಲಿಲ್ಲ. ಇವತ್ತು ಮೈಸೂರು ಸ್ಯಾಂಡಲ್ ಸೋಪ್ ಅಂತಾರೆ, ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಮಾಡೋಕ್ಕೇ ₹1,000,000 ಕೊಡ್ತಿದ್ದಾರೆ. ಆ ₹1,000,000 ದುಡ್ಡಲ್ಲೇ ಬೇರೆ ಏನಾದರೂ ಮಾಡ್ಬೋದಿತ್ತಲ್ಲ, ಯಾಕೆ ಅಡ್ವರ್ಟೈಸ್ಮೆಂಟ್ ದುಡ್ಡು ಅಷ್ಟು ಕೊಡ್ತಾ ಇದ್ದಾರೆ? ಸೊ ಪ್ರಚಾರ ಬೇಕೇ ಬೇಕು, ಪ್ರಚಾರ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ ಸರ್. ಅಂದರೆ ಕೆಲವೊಬ್ರು ಹೇಳೋದೇನು ಅಂದರೆ, ನೀವು ಸಹಾಯ ಮಾಡ್ತಾ ಇದ್ದೀರಾ ಅಥವಾ ಆಶ್ರಮ ಮಾಡಿಸ್ತಾ ನಡೆಸಿ, ಏನಕ್ಕೆ ವಿಡಿಯೋ ಮಾಡಾಕ್ತೀರಾ? ಅಲ್ಲ, ನೀವು ತೋರಿಸ್ಕೊಳ್ಳೋದು ಏನಕ್ಕೆ ತೋರಿಸ್ಕೋತೀರಾ ಅಂತ. ತೋರಿಸ್ಕೊಂಡಿಲ್ಲ ಅಂದರೆ ಹೆಂಗೆ ಕೊಡ್ತಾರೆ ಸರ್ ಜನ? ಈಗ ನಾನು ಒಳ್ಳೆಯವನು ಅಂದ್ರೆ ಯಾರು ನಂಬಕ್ಕೆ ರೆಡಿ ಇದ್ದಾರೆ? ಫಸ್ಟ್ ಕೇಳ್ತಾರೆ, ನೀನು ಏನು ಮಾಡಿದೆ, ನೀನು ಯೋಗ್ಯತೆ ತೋರಿಸು ಅಂತಾರೆ. ನಾನು ಅಲ್ಲಿ ಒಂದಷ್ಟು ಜನಕ್ಕೆ ಏನೋ ಮಾಡಿದೆ, ಪ್ರೂಫ್ ತೋರಿಸು ಅಂತ. ಕರೆಕ್ಟಾ ಸರ್? ಇವತ್ತು ಪ್ರೂಫ್ ಇಲ್ಲದೆ ಏನೂ ನಡೆಯಲ್ಲ ಸರ್. ಒಂದು ಜೆರಾಕ್ಸ್ ತೊಗೊತೀವಿ, ಒಂದು ಅಂಗಡಿಗೆ ಹೋಗಿ ಒಂದು ಜೆರಾಕ್ಸ್ ತೊಗೊತೀವಿ ಅಂದ್ರೂ ₹5 ಬೇಕು. 50 ಪೈಸೆಗೆ ಜೆರಾಕ್ಸ್ ಮಾಡಿಕೊಡ್ತಾಯಿದ್ರು ಒಂದು ಟೈಮಲ್ಲಿ, ಈಗ ₹10 ಮಾಡಿಬಿಟ್ಟಿದ್ದಾರೆ ಅದನ್ನು. ಅಂಥದ್ರಲ್ಲಿ ಸಾವಿರಾರು ಜನಕ್ಕೆ ನಾವು ಯಾರೋ ಬೀದಿಲಿ ಮಲಗಿರೋ, ನಮ್ಮ ಸಂಬಂಧನೇ ಇಲ್ಲದೆ ಇರೋವಂಥ ವ್ಯಕ್ತಿಗಳನ್ನ ನಾವು ಕರ್ಕೊಬಂದು ಏನೋ ಮಾಡ್ತೀವಿ ಅಂದಾಗ ಬರೀ ನಮ್ಮ ಸಂಪಾದನೆಯಲ್ಲಿ ಸಾಕಾಗಲ್ಲ ಸರ್. ಬರೀ ನಮ್ಮ ಅಲ್ಲ, ಈ ಪ್ರಪಂಚದಲ್ಲೇ ಸರ್ ಅವ್ರ ಸಂಪಾದನೆಯಲ್ಲಿ ಅವರು ದುಡ್ದಿರೋ ದುಡ್ಡಲ್ಲೇ ಸಮಾಜಕ್ಕೆ ಮಾದರಿಯಾಗಿ ಬದುಕ್ತಿದ್ದಾರೆ ಅಂತ ಒಬ್ಬ ಪರ್ಸನ್ ತೋರಿಸ್ಬಿಟ್ರೆ ಅವ್ರ ಕಾಲು ಕೆಳಗೆ ನಾನು ನುಸಿತೀನಿ ಸರ್. ಅರ್ಥ ಆಗ್ತಿದೆ ಹೇಳ್ತಿರೋದು? ನೀವು ಯಾರಿಂದ ಯಾರನ್ನಾರ ತೊಗೊಳ್ಳಿ, 100 ಕೋಟಿ ಕೊಳ್ಳೆ ಹೊಡೆದು 1000 ಎಕರೆ ಜಮೀನು ಮಾಡಿಕೊಂಡು ಊರಿಗೆ ಪಂಗನಾಮ ಇಕ್ದವ್ರನ್ನ ಯಾರೂ ಕೇಳಲ್ಲ ಸರ್. ಈ ಥರ ಇದು ಮಾಡ್ಕೊಂಡವ್ರಿಗೆ ಜಾಸ್ತಿ. ಬರಲಿ ನೋಡಿ ಸರ್, 1000 ಏಟ್ ಬೀಳ್ಬೇಕು ಸರ್ ಒಂದು ವಿಗ್ರಹ ಆಗಬೇಕು ಅಂದರೆ. ಲಕ್ಷಾಂತರ ಉಳಿಪೆಟ್ಟು ಬಿದ್ದರೆ ಅದೊಂದು ವಿಗ್ರಹ ಆಗಿ ಶಿಲೆ ಆಗುತ್ತೆ. ಆಮೇಲೆ ಅದಕ್ಕೆ ಪೂಜೆ ಪುನಸ್ಕಾರ, ಅಡ್ಡು ಬೀಳೋದು, ಕಾಲಿಗೆ ಬೀಳೋದೆಲ್ಲ ಆಮೇಲೆ. 1000 ಉಳಿಪೆಟ್ಟು ಬೀಳಬೇಕು, 1000 ಏಟು ತಿನ್ನಬೇಕು, 1000 ನೋವನ್ನು ಅನುಭವಿಸ್ಬೇಕು. ನೀವು ಕೇಳೋ ಇಷ್ಟೂ ಪ್ರಶ್ನೆಗೆ ಒಂದಿನ ನಿಮಗೆ ಉತ್ತರ ಸಿಗುತ್ತೆ.